ಈಗಾಗಲೇ ಏನು ಒಂದು ಕೊಪ್ಪಳದೊಳಗೆ ಕೆಲವೊಂದಿಷ್ಟು ಮಾಲಿನ್ಯ ಸಹಿತ ಕಾರ್ಖಾನೆಗಳನ್ನು ಬಂದ್ ಮಾಡಿಸೋ ವಿಚಾರ ಆಗ್ಬೋದು, ಅಥವಾ ಅದು ಜನರ ಜೀವನ ಜೊತೆಗೆ ಆಟ ಆಡೋದು ಮತ್ತು ಅದರಿಂದ ಜನರಿಗೆ ಆಗ್ತಾಯಿರೋ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಹೋರಾಟ ನಡೆದವು. ಬಹುಶಃ ಇನ್ನೇನು ಅವರು ಸಕ್ಸಸ್ನು ಕಾಣಬಹುದು. ಸಕ್ಸಸ್ಸು ಅಂತಂದ್ರೆ ಕೆಲವೊಂದಿಷ್ಟು ಟ್ರಿಬ್ಯುನಲ್ಸ್ಗಳು ಇರ್ತವೆ. ಗ್ರೀನ್ ಟ್ರಿಬ್ಯುನಲ್ ಆಗ್ಬೋದು, ಬೇರೆ ಟ್ರಿಬ್ಯುನಲ್, ಸಾಕಷ್ಟು ಟ್ರಿಬ್ಯುನಲ್ಸ್ಗಳು ಇರ್ತವಿಲ್ಲ. ಆಯಾ ಟ್ರಿಬ್ಯುನಲ್ಸಿಗೆ ಅದರದ್ದೇ ಆದಂಥ ಕೆಲಸ ಅಂತೂ ಇರುತ್ತೆ. ಪರಿಸರ ಮಾಲಿನ್ಯ, ಹೊಗೆ ಮಾಲಿನ್ಯ, ನೀರು ಮಾಲಿನ್ಯ, ಸಾಕಷ್ಟು ಮಾಲಿನ್ಯಗಳು ಎಷ್ಟು ಪ್ರಮಾಣದೊಳಗೆ ಆಗಬೇಕು, ಆಗಿರೋ ಮಾಲಿನ್ಯನ ನಿಯಂತ್ರಣ ಮಾಡೋದಕ್ಕೆ ಅದಕ್ಕೆ ಮತ್ತೇನು ಟೆಕ್ನಾಲಜಿ ಬಳಸಬೇಕು ಅನ್ನೋದು ಇಲ್ಲಿ ಬಹಳ ಪ್ರಾಮುಖ್ಯತೆ ಪಡಿತೈತಿ. ಅಂಥ ವಿಚಾರದೊಳಗೆ ಈ ಒಂದು ಹೋರಾಟಕ್ಕೆ ನೈತಿಕ ಬಾಹ್ಯ ಬೆಂಬಲ ಕೊಡಬೇಕಂತ ಹೇಳಿ ಕುಂ ವೀರಭದ್ರಪ್ಪನವರು ಸಹ ಕೊಪ್ಪಳಕ್ಕೆ ಬಂದಿದ್ದರು. ಅದೇ ರೀತಿ ಹೋರಾಟಗಾರರ ಪರವಾಗಿ, ಅಂದರೆ ಸಾರ್ವಜನಿಕರ ಪರವಾಗಿ, ಅವರ ಜನಜೀವನ, ಆರೋಗ್ಯ, ಈ ಥರ ಹೋರಾಟದ ವಿಚಾರವಾಗಿ ಅವರು ಮಾತಾಡೋಕ್ಕಂತೂ ಬಂದಿದ್ದರು. ಅವರು ವೇದಿಕೆ ಹಂಚಿಕೊಂಡರು, ಅವರು ಕೂಡ ಮಾತನಾಡಿದರು. ಕುಂ ವೀರಭದ್ರಪ್ಪನವರು ಮಾತಾಡಿದರು. ಏನು ಮಾತಾಡಿದರು ಅನ್ನೋದು ಡೀಟೇಲು ಬಹುಶಃ ಇಲ್ಲೇ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಅವರು ಸಾಹಿತಿಗಳು, ಬುದ್ಧಿಜೀವಿಗಳು, ನಮಗೆ ಅವರು ಮಾರ್ಮಿಕ ಮಾತುಗಳು ಸ್ವಲ್ಪ ನಮಗೆ ಅರ್ಥನೂ ಆಗಲಿಕ್ಕಿಲ್ಲ. ಆದರೆ ಅವರು ಏನೋ ಒಂದು ಸ್ವಲ್ಪ ಮಾತಾಡಿದರು. ಏನು ಮಾತಾಡಿದರು ಅನ್ನೋದನ್ನು ಇವಾಗೇನು ಬೇಡ. ಬಟ್ ಇಲ್ಲಿ ಆದರೆ ಇಲ್ಲೇ ಕುಂ ವೀರಭದ್ರಪ್ಪನವರು ಈ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜರು ಅದರಲ್ಲ, ಇವರಿಗೆ ಹೋರಾಟಕ್ಕೆ ಬರ್ರಿ ಅನ್ನೋ ಒಂದು ಕರೆ ಕೊಟ್ಟರು. ಸೊ ಇಲ್ಲೇ ನಾವು ಕೂಡ ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡೋ ಕಂಪನಿಗಳು, ಕಾರ್ಖಾನೆಗಳ ವಿರುದ್ಧ ನಾವು ಕೂಡ ದನಿ ಎತ್ತೀವಿ. ಅಂದರೆ ಸುದ್ದಿ ಮಾಡೋ ಮುಖಾಂತರನೂ ದನಿ ಎತ್ತೀವಿ. ಹಾಗೂ ಅದು ಬರೀ ಕಾರ್ಖಾನೆಗಳು ಬಂದ್ ಮಾಡೋ ವಿಚಾರ ಆಗಬಾರ್ದು. ಕಾರ್ಖಾನೆಗಳು ಬಂದ್ ಮಾಡೋಕ್ಕೆ ಪರಿಸ್ಥಿತಿ ಇದ್ದರೆ ಬಂದ್ ಮಾಡಬೇಕು. ಇಲ್ಲದೆ ಹೋದರೆ ಕಾರ್ಖಾನೆಗಳು ನಡೀಲಿ, ಉದ್ಯೋಗಗಳು ಸೃಷ್ಟಿ ಆಗಲಿ, ಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಮತ್ತು ದೂರದೃಷ್ಟಿ ಕೋನ. ಹೀಗಾಗಿ ಒಂದು 56,000 ಕೋಟಿ ಖರ್ಚು ಮಾಡಿ ಒಂದು ಬಲ್ಡೋಟ ಅಂತ ಅನ್ನೋ ಒಂದು ಕಾರ್ಖಾನೆ ಅಷ್ಟು ಸುಲಭದಿಂದ ಮುಚ್ಚೋಕ್ಕಾಗೋದಿಲ್ಲ ಅನ್ನೋದು ನಮ್ಮ ಧೋರಣೆ ಇದ್ದರೂ ಸಹ ಜನರಿಗೆ ಅದರಿಂದ ತೊಂದರೆ ಆಗುತ್ತೆ ಅಂತಂದ್ರೆ ಅದನ್ನು ಮುಚ್ಚಿಸಲೂಬಹುದು. ಅಂದರೆ ನಮಗೆ ಒಂದೇ ಧೋರಣೆ ನಮಗೆ ಇಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಉದ್ಯೋಗನೂ ಸೃಷ್ಟಿಯಾಗಬೇಕು, ಸಾರ್ವಜನಿಕರ ಜನಜೀವನ ಅಥವಾ ಜೀವದ ಜೊತೆಗೆ ಚೆಲ್ಲಾಟ ಆಡದೇ ಇರೋ ಥರ ಕಾರ್ಖಾನೆಗಳನ್ನು ಮಾಡಿಕೊಂಡು ಹೋಗ್ತೀನಿ ಅಂತಂದರೆ ಅದು ಯಾವುದೂ ತಪ್ಪು ಅಂತ ನಮಗೆ ಅನ್ನಿಸ್ತಾ ಇಲ್ಲ ಅನ್ನೋದು ಇಲ್ಲಿನ ಒಂದು ವಾದ. ಅದೇ ರೀತಿ ಆಗಲೇ ಹೇಳ್ದಂಗೆ ಕುಂ ವೀರಭದ್ರಪ್ಪನವರು ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜವರಿಗೆ ಒಂದು ಕರೆ ಕೊಡಕತ್ತಾರ. ಅವರು ಬೈಲಿಗೆ ಬರಬೇಕು, ಅಂದರೆ ಬೀದಿಗೆ ಬರಬೇಕು, ಅಂದರೆ ರೋಡಿಗೆ ಬರಬೇಕು, ಅಂದರೆ ಹೋರಾಟಗಾರರ ಜೊತೆಗೆ ಬಂದು ಸ್ಪಂದಿಸಬೇಕು, ನೈತಿಕ ಬಾಹ್ಯ ಬೆಂಬಲ ಕೊಡಬೇಕು ಅಂತ ಹೇಳಕತ್ತಾರ. ಅವರು ಹೇಳಿದ್ದು ಸರಿನೋ ತಪ್ಪು ನಾನು ಅದ್ರ ಬಗ್ಗೆನೂ ಮಾತನಾಡ್ತಿಲ್ಲ. ಆದರೆ ಕೊಪ್ಪಳ ಅಜ್ಜವರು ಬರಬೇಕಾ ಅಥವಾ ಬರಬಾರ್ದ ಅದು ಕೂಡ ನಾನು ಮಾತನಾಡ್ತಿಲ್ಲ. ಆದರೆ ಒಂದು ಸಾರಿ ಮಾತ್ರ ಅಜ್ಜವರು ಹೊರಗಡೆ ಬಂದಿದ್ದರು, ಬೀದಿಗೆ ಬಂದರು, ಸರ್ಕಾರದ ವಿರುದ್ಧ ಶಟದು ನಿಲ್ತಾರೆ ಅನ್ನೋವಂಥ ಅನಿಸಿತ್ತು. ಆದರೆ ಬೈಲಿಗೆ ಬಂದಾಗ ಇದೇ ಸಾಕಷ್ಟು ಸಾರ್ವಜನಿಕರು, ಅಂದರೆ ಇದು ಒಂದು ಸ್ವಲ್ಪ ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಅರ್ಥ ಆಗುತ್ತೋ ಏನೋ. ಯಾವ ಒಂದು ಕೊಪ್ಪಳ ಅಜ್ಜವರು ಅಂತ ನಾವು ಅಂತೀವಿ, ಅವ್ರ ಮೇಲೆ ನಾವು ಸಾಕಷ್ಟು ಪ್ರೀತಿ, ಅಭಿಮಾನ, ವಿಶ್ವಾಸ ಇಟ್ಟಿರ್ತೀವಿ. ಅವ್ರಿಗೆ ಎಲ್ಲೋ ಒಂದು ಕಡೆ ಅವರಿಗೆ ನೋವು ಆತಪ್ಪ ಅಂತಂದ್ರೆ ಪ್ರತಿಯೊಬ್ಬ ಭಕ್ತನೂ ತನಗಾಗೋ ನೋವನ್ನ ಬಿಟ್ಟು ಅಜ್ಜವ್ರಿಗೆ ಏನು ನೋವಾಗುತ್ತಲ್ಲ ಆ ನೋವಿಗೆ ಬಹಳ ಆತ ನೊಂದುಕೋತಾನೆ. ಇಂಥ ವಿಚಾರ ಸಲುವಾಗಿ ಅಜ್ಜವರು ಮಾನಸಿಕವಾಗಿ ಎಲ್ಲರ ಮನಸ್ಸೊಳಗೆ ಬೆರ್ತಾರ. ಹೆಚ್ಚು ಕಡಿಮೆ ದೇವ್ರು ಎಲ್ಲದಾನ ಅಂತಂದರೆ ಕೊಪ್ಪಳಜ್ಜ ನಮ್ಮ ಆತ್ಮದಾಗದ ಅನ್ನೋ ಒಂದು ಸ್ಟೈಲ್ ಒಳಗೆ ಈ ಭಾಗದ ಜನರು ಎಲ್ಲರೂ ಅವ್ರ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಇಟ್ಟವರು.
ಇನ್ನು ಅವ್ರಿಗೇನಾದರೂ ಬೀದಿಗೆ ಬಂದಾಗ ಯಾರಾದರೂ ಏನಾದರೂ ಅಂದರೆ ಸರ್ಕಾರ ಆಗ್ಬೋದು, ಸರ್ಕಾರದ ಕಡೆಯಿಂದ ಆಗ್ಬೋದು, ಸರ್ಕಾರದ ಭಾಗ ಆಗ್ಬೋದು, ಅಂದರೆ ಶಾಸಕಾಂಗ ಅಂದರೆ ಸಚಿವರು, ಸಂಸದರು, ಶಾಸಕರು ಆಗ್ಬೋದು, ಕಾರ್ಯಾಂಗ ಕಡೆಯಿಂದನೂ ಆಗಬಹುದು, ಲೈಕ್ DC ಸಮಥಿಂಗ್. ಈ ಥರ ಯಾರ ಕಡೆಯಿಂದ ಆದರೂ ಅಜ್ಜೋರಿಗೆ ಒಂದೇ ಒಂದು ಸಣ್ಣತನದ್ದು ಮಾತಾಡಬಾರ್ದು ಅನ್ನೋದು ಲಕ್ಷಾಂತರ ಭಕ್ತರ ಮನಸ್ಸೊಳಗೆ ಐತಿ. ಇಲ್ಲಿ ಭಕ್ತರ ಭಾವನೆಗಳು ಆಗಲೇ ಹೇಳ್ದಂಗೆ ಭಯಂಕರ ಆಳಕ್ಕೆ ಇಳಿದಿರ್ತಾವೆ. ನನಗೆ ನೀನು ಯಾರು ಬೈ, ಅಜ್ಜಿಗೆ ಯಾರು ಅನ್ನಬಾರ್ದು. ಒಬ್ಬ ವ್ಯಕ್ತಿ ತಾನು ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಗುದ್ದಾಡಬೇಕಾದ್ರೆ, ಜಗಳ ಮಾಡಬೇಕಾದ್ರೆ ಅದ್ಯಾಕಾದಿತ್ತು ಅಂಥೇಳಿ ಯಾವ ಮಟ್ಟಕ್ಕಾದರೂ ಇಳಿತಾನೆ. ಅದೇ ಒಬ್ಬ ವ್ಯಕ್ತಿ ಇದೇ ಕೊಪ್ಪಳ ಅಜ್ಜನ ಒಂದು ವಿಚಾರವಾಗಿ ಬಂದಾಗ ನೀ ನನಗೆ 2 ಬೈ, ನನಗೆ ಅಜ್ಜಿಗೇನೋ ಅನ್ಬೇಡ. ಈ ಥರ ಭಾವನೆಗಳು ಕೆಲಸ ಮಾಡಬೇಕಾದ್ರೆ ಅಜ್ಜಿಗೆ ಏನೂ ಆಗಬಾರ್ದು ಅನ್ನೋ ವಿಚಾರ ಇದ್ದಾಗ, ಈ ಸೂಕ್ಷ್ಮತೆಯನ್ನು ನೋಡಿದಾಗ, ಈ ಸೂಕ್ಷ್ಮತೆಗೆ ಎದುರು ಹಾಕ್ಕೊಂಡು ಅಜ್ಜಿಗೆ, ಕೊಪ್ಪಳ ಅಜ್ಜಿಗೆ ಬೀದಿಗೆ ಬರ್ರಿ ಅಂತಂದು, ಅಂದರೆ ಈಗೇನು ಹೋರಾಟಗಾರರಲ್ಲ ಇವ್ರ ಜೊತೆಗೆ ನೀವು ಸೇರ್ಕೊಡ್ರಿ ಅಂತೇಳಿ ಕುಂ ವೀರಭದ್ರಪ್ಪನವರು ಮತ್ತೆ ಕರೆ ಕೊಡ್ತಾರಲ್ಲ, ಬಹುಶಃ ಇದು ಸ್ವಲ್ಪ ಆಗಲಿಕ್ಕಿಲ್ಲ. ಇದೊಂದು ಸ್ವಲ್ಪ ಯೋಚನೆ ಮಾಡುವಂಥ ವಿಚಾರ. ಯಾಕಂತಪ್ಪ ಅಂತಂದ್ರೆ ಈಗಾಗಲೇ ಅಜ್ಜವ್ರಿಗೆ ಗೊತ್ತಿತ್ತು, ನನ್ನ ಭಕ್ತರು, ನನ್ನ ಭಾಗದ ಭಕ್ತರು, ರೈತರು, ಜನರ ಜೀವನ ಜೊತೆ ಆಟಾಡಕತ್ತವಲ್ಲ ಈ ಒಂದು ಕಾರ್ಖಾನೆಗಳು, ಇದರಿಂದ ನನ್ನ ಭಕ್ತರಿಗೆ ನೋವಾಗುತ್ತಲ್ಲ, ತ್ರಾಸಾಗುತ್ತಲ್ಲ ಅಂತೇಳಿ ಅವ್ರು ಒಂದು ಸರಿ ಏನು ಬೀದಿಗಿಳಿದ್ರಲ್ಲ, ಬಹುಶಃ ಅದು ಸಾಕಾಗಿಬಿಟ್ಟೈತಿ, ರಗಡಾಗೈತಿ. ಒಂದು ವಿಚಾರದಿಂದ ಹೇಳಬೇಕಾದ್ರೆ ನಾವು ಕೂಡ ಅವ್ರಿಗೆ ಎದೆಯೊಳಗೆ ಇಟ್ಕೊಂಡು ಪೂಜೆ ಮಾಡ್ತೀವಿ. ಯಾಕೆ ಬೇಕಿತ್ತು ಅಜ್ಜಿಗೆ ಇವನ್ನ ಅಂತ ಅನ್ನೋ ಪರಿಸ್ಥಿತಿ. ಅಂದರೆ ಒಂದು ಮಠ ಅಂತ ಬಂದಾಗ, ಒಬ್ಬರು ಸ್ವಾಮಿಗಳು ಅಂತ ಬಂದಾಗ, ಒಬ್ಬ ಅಜ್ಜ ಅಂತ ಬಂದಾಗ ಜನರಿಗೆ ಸ್ಪಂದಿಸಲಿಲ್ಲ ಅಂದ್ರೆ ಅದು ಎಂಥ ಅಜ್ಜ, ಅದು ಎಂಥ ಮಠ ಅಂತ ಅನ್ನಿಸ್ಬಹುದು. ಇದು ಸಹಜನೂ. ಎಲ್ಲರ ಮನಸ್ಸೊಳಗೆ ಈ ಥರ ಅನುಮಾನಗಳು, ಸಂಶಯಗಳು ಇರ್ತವೆ. ಎಲ್ಲ ಮಠದಂಗೆ ಈ ಕೊಪ್ಪಳ ಮಠ ಇಲ್ಲಲ್ಲ ಅನ್ನೋ ಒಂದು ಸೂಕ್ಷ್ಮತೆಯೂ ಇಲ್ಲೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಇದನ್ನು ಸೂಕ್ಷ್ಮತೆ ಮತ್ತು ಜನರ ಮನಸ್ಸಿನ ಭಾವನೆ ಬಗ್ಗೆ ಮಾತಾಡಿದ್ದಾತು. ಇದನ್ನು ಸ್ವಲ್ಪ ರಾಜಕೀಕರಣವಾಗಿ ಮಾತಾಡಿದ್ರಂದ್ರೆ ಭಾಳ ಇಲ್ಲೇ ಅಧ್ವಾನ ಐತಿ. ಯಾಕಂತಂದ್ರೆ ಈ ಹಿಂದೆ ಒಂದು ಸಾರಿ ಬಹುಶಃ 2025 ಫೆಬ್ರವರಿ 20ನೇ ತಾರೀಕು ಅಂತ ಅನಿಸುತ್ತೆ ಅಜ್ಜವರು ಒಂದು ಕರೆ ಕೊಟ್ಟಿದ್ದು. ಒಂದು ಸಾರಿ ಕರೆ ಕೊಟ್ಟಾಗ ರಾಜಕೀಯ ಅಂದರೆ ಹೆಂಗೈತಿ ಮತ್ತು ಅದು ಯಾವ ಮಟ್ಟಕ್ಕೆ ಆಳವಾಗಿ ಇಳಿದೈತಿ ಅನ್ನೋದು ಭಾಳ ಅಂದ್ರೆ ಭಾಳ ಭಯಂಕರ ಸೂಕ್ಷ್ಮವಾಗಿ ಅವರಿಗೆ ಅರ್ಥ ಆಗ್ಬಿಡ್ತಲ್ಲ. ಅಲ್ಲಿಂದ ಅವರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೊರಗೆ ಬರೋ ಪ್ರಯತ್ನ ಮಾಡಿಬಿಟ್ರು. ಇನ್ನು ರಾಜ್ಯಾದ್ಯಂತ ಕೆಲವೊಂದಿಷ್ಟು ಖೇದ ಸಂಗತಿಗಳು, ಈ ಮಠ ಮಾನ್ಯಗಳು, ಸ್ವಾಮಿಗಳು ನಡ್ಕೊಂಡಿರೋ ರೀತಿಗಳು ಮತ್ತು ಅವರ ಹಿಂದೆ ರಾಜಕಾರಣಿಗಳು ದುಂಬಾಲು ಬೀಳೋದು, ಇದೇ ಉದಾಹರಣೆ ತಗೊಳ್ರಿ. ಕನ್ನೇರಿ ಕಾಡಸಿದ್ದೇಶ್ವರ ಮಠದ್ದು ಅಜ್ಜವರು ತಗೊಳ್ರಿ, ಕೂಡಲ ಸಂಗಮ ಈಗೇನು ಮಾಜಿ ಪೀಠಾಧ್ಯಕ್ಷರದಾರಲ್ಲ ಜಯ ಮೃತ್ಯುಂಜಯ ಅಜ್ಜವ್ರದ್ದು ಹಿಡ್ರಿ. ಇವರೆಲ್ಲರೂ ಈ ರಾಜಕಾರಣಗಳು ಕುಂಡಿ ಚೂಡ್ತಾರಲ್ಲ, ಈ ಕುಂಡಿ ಚೂಡ್ದಾಗ ಚೂಟಿಸ್ಕೊಂಡಿರೋ ಸ್ವಾಮಿಗಳು ಇವರೆಲ್ಲ. ಅಂದರೆ ಇವರಿಗೆ ರಾಜಕಾರಣ ಅಂದ್ರೆ ಏನು ಅನ್ನೋದು ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಅದನ್ನು ಏನಂತೀರಿ ದುರ್ಬಿಂದ ಅಥವಾ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡುವಂಥ ಕೆಪಾಸಿಟಿ ಇವರಿಗೆ ಇರಲ್ಲ. ಹೀಗಾಗಿ ರಾಜಕಾರಣಿಗಳು ಸುಮ್ಮನೆ ಹೇಳಬೇಕಂತಂದ್ರೆ ವಿಜಯಾನಂದ ಕಾಶ್ಯಪ್ನವರು ಮಾಜಿ ಇದ್ದಾಗ ಇದೇ ಸ್ವಾಮಿಗಳನ್ನು ಬಳಸಿಕೊಂಡ್ರು, ಈಗ ಹಾಲಿ ಆದಾಗ ಅವ್ರನ್ನ ಕೈ ಬಿಟ್ಟರು. ಇದು ರಾಜಕಾರಣದ ಮಜಲು. ರಾಜಕಾರಣ ಹೆಂಗೆ ಕೆಲಸ ಮಾಡುತ್ತೋ ಯಾವ ಹೊತ್ತೊಳಗೆ ಅದು ಒಂಥರ ವಿಚಿತ್ರ ಗಾಳಿ. ಅದು ವಿಷದ ಗಾಳಿನೋ ಏನೋ ಅಮೃತದ ಗಾಳಿನೋ ಗೊತ್ತಾಗಂಗಿಲ್ಲ ರಾಜಕಾರಣ ಅಂದ್ರೆ. ಇಂಥ ಒಂದು ಗಾಳಿ ಒಳಗೆ ನಾವು ಆ ಒಂದು ಉಸಿರು ಆಡಬೇಕಾಗತ್ತಲ್ಲ, ಇದರೊಳಗೆ ಭಯಂಕರ ಸೂಕ್ಷ್ಮವಾಗಿ ಉಸಿರು ಆಡಬೇಕಾಗುತ್ತೆ ಅನ್ನೋದು ಕೊಪ್ಪಳ ಅಜ್ಜವರಿಗೆ ಬಹುಶಃ ಭಾಳ ಮಾರ್ಮಿಕವಾಗಿ ಸ್ಪಷ್ಟವಾಗಿ ಗೊತ್ತಾಗೈತಿ ಅಂತಲೇ ಅನ್ನಬಹುದು. ಹೀಗಾಗಿ ಕುಂ ವೀರಭದ್ರಪ್ಪನವ್ರು ಏನು ಕರೆ ಕೊಟ್ರಲ್ಲ, ಈ ಮುಂಚೆಗೆ ಬೇರೆಯವರು ಕರೆ ಕೊಟ್ಟಾರ, ಆದರೆ ಅವ್ರು ಬರಲಿಲ್ಲ, ಮೌನಕ್ಕೆ ಶರಣಾಗಿದ್ದರು. ಅದು ಏನಾದರೂ ಇರಲಿ, ಕೊಪ್ಪಳ ಅಜ್ಜವ್ರಿಗೆ ಯಾರೂ ನಮಗೆ ಏನು ಅನ್ನಬಾರ್ದು. ನಮಗೆ ಅಂದರೆ ನನಗಲ್ಲ, ಅವರ ನೂರಾರು ಸಾವಿರಾರು
ಲಕ್ಷಾಂತರ ಸಹಸ್ರ ಸಂಖ್ಯೆ ಒಳಗೆ ಏನು ಭಕ್ತರು ಅದರಲ್ಲ, ಆ ಭಕ್ತರ ಮನಸ್ಸೊಳಗೆ ಮನೆ ಮಾಡ್ಯಾರಲ್ಲ ಅಜ್ಜವರು, ಇವರಿಗೆ ಯಾವುದು ಚ್ಯುತಿ ಬರದೇ ಇರೋ ಥರ ಆಗಬೇಕು ಅಂತಂದರೆ ಬಹುಶಃ ಅವರಿಗೆ ಅವ್ರ ಪಾಡಿಗೆ ಬಿಡೋದು ಒಳ್ಳೆಯದು ಅಂತ ಹೇಳಬೇಕಾಗಿರೋ ಒಂದೇ ಒಂದು ಸಂದೇಶಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಬೇಕಾಗಿತ್ತು. ಇನ್ನು ಏನು ಹೋರಾಟಗಾರರು ಮಾಡಾಕತ್ತಾರ ಅದನ್ನೇನಾದರೂ ಕಾನೂನುಬದ್ಧವಾಗಿ ಮತ್ತು ಈ ಜನರ ಜೀವನಕ್ಕೆ ಸಂಬಂಧಪಟ್ಟಿರೋದು ಸತ್ಯಾನ್ವೇಷಣೆ ಸತ್ಯ ಆಗಿತ್ತಂದರೆ ಅವರ ಹೋರಾಟಕ್ಕೂ ಕೂಡ ಎಲ್ಲ ಸಾರ್ವಜನಿಕರ ಪರವಾಗಿ ಜಯ ಸಿಗಲಿ, ಹೋರಾಟಕ್ಕೆ ಜಯ ಸಿಗಲಿ, ಕಾನೂನಿಗೆ ಜಯ ಸಿಗಲಿ, ನಮ್ಮ ಸಂವಿಧಾನಕ್ಕೆ ಜಯ ಸಿಗಲಿ ಮಾತ್ರ ಹೇಳಬೇಕಾಗತ್ತೆ ಅನ್ನೋದು ಬಹಳ ಶತಸಿದ್ಧ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.